2-3 ದಿನಕ್ಕೆ ಒಂದಲ್ಲ ಒಂದ್ಸತಿ ನಮ್ಗ ರೇಪ್, ಸೆಕ್ಷುವಲ್ ಹರಾಸ್ಮೆಂಟ್ ಇಂಥ ಒಂದಿಲ್ಲ ಒಂದ್ ಸುದ್ದಿ ಕೇಳಿಸ್ಕೊತಾನೆ ಇರ್ತೀವಿ. ಒಂದ್ ಮೈನರ್ ಹುಡುಗಿ ಆಕಿಗೆ ಅವ್ರ ಚಿಕ್ಕಪ್ಪನೇ ಮತ್ತೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಹೇಳಿದ್ರೆ ಇಬ್ರಿಗೂ ಪ್ರಾಬ್ಲಮ್ ಆಗ್ತದ ಅಂತ ಹೇಳಿ ಆಕಿನ್ ಬಾಯಿ ಮುಚ್ಚಿದ್ದು. ಆಕಿಗೆ ಪಾಯಿಂಟ್ ಔಟ್ ಮಾಡ್ತಾರ ಮೇ ಬಿ ಆ ಹೆಣ್ಮಗಳದ ಕ್ಯಾರೆಕ್ಟರ್ ಚಲೋ ಇರ್ಲಿಲ್ಲೇನೋ ಅಂತ ಹೇಳಿ. ಮುಂದೆ ಎಲ್ಲಾ ಕಡೆ ನಿಂದೆ ಕೆಟ್ಟ ಹೆಸರು ಬರ್ತದ, ನಿಂದೆ ಕ್ಯಾರೆಕ್ಟರ್ ಮೇಲೆ ಮಂದಿ ಮಾತಾಡ್ತಾರ ಅಂತ ಹೇಳಿ ಆಕಿಗೆ ಸುಮ್ ಕುಡಿಸ್ತಾರ. ಮತ್ತ ತಪ್ಪು ಮಾಡಬಾರ್ದು, ನಿಮ್ಮ ಮನೆ ಮಗಳಿಗಾಗಿದ್ದು ಬೇರೆ ಮನೆ ಮಗಳಿಗೆ ಆಗ್ಬಾರ್ದು. ಹೆಣ್ಣಾಗಿ ಹುಟ್ಟಿರಿ, ಅದನ್ನ ಹೆಮ್ಮೆಯಿಂದ ಬಾಳ್ರಿ. ಶರಣ್ರಿ, ನಾನಿಮ್ ರಕ್ಷಿತಾ, ನೀವು ನೋಡಾತರಿ ನ್ಯಾಷನಲ್ ಟಿವಿ. 2-3 ದಿನಕ್ಕೆ ಒಂದಲ್ಲ ಒಂದ್ಸತಿ ನಮ್ಗ ರೇಪ್, ಸೆಕ್ಷುವಲ್ ಹರಾಸ್ಮೆಂಟ್, ಲೈಂಗಿಕ ಕಿರುಕುಳ ಇಂಥ ಒಂದಿಲ್ಲ ಒಂದ್ ಸುದ್ದಿ ಕೇಳಿಸ್ಕೊತಾನೆ ಇರ್ತೀವಿ. ರೀಸೆಂಟ್ಲಿನೇ ನಾವೊಂದು ನ್ಯೂಸ್ ನೋಡಿದೆ. ಒಂದ್ ಮೈನರ್ ಹುಡುಗಿ ಆಕಿಗೆ ಅವ್ರ ಚಿಕ್ಕಪ್ಪನೇ ಮತ್ತೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಆಕಿಗೆ ಥ್ರೆಟನ್ ಮಾಡಿ ಇದು ಸುಮ್ಮನಿರ್ಬೇಕು, ನೀ ಯಾರೆದ್ರೂ ಹೇಳೋ ಹಂಗಿಲ್ಲ, ಹೇಳಿದ್ರೆ ಇಬ್ರಿಗೂ ಪ್ರಾಬ್ಲಮ್ ಆಗ್ತದ ಅಂತ ಹೇಳಿ ಆಕಿನ್ ಬಾಯಿ ಮುಚ್ಚಿದ್ದು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅಷ್ಟೇ ಯಾಕ, ರೀಸೆಂಟ್ಲಿನೇ ನಾವು ಇನ್ನೂ ಒಂದು ನ್ಯೂಸ್ನು ಕೇಳಿದ್ವಿ. ನಮ್ಮ ಮಹಿಳಾ ಕುಸ್ತಿ ತಂಡದವರು ಅವ್ರಿಗಾಗಿದ್ದ ಅನ್ಯಾಯಕ್ಕೆ ಇನ್ನಾನು ಹೋರಾಡತ್ತಾರ. ಮೇಡ್ ಬಿ ವರ್ಕ್ ಪ್ಲೇಸ್, ಮನೆ, ನಮ್ಮ ಸರೌಂಡಿಂಗ್, ಬಸ್, ಟ್ರೈನ್, ಎಲ್ಲಿನೂ ಒಂದು ಹುಡುಗಿ ನಾನು ಸೇಫ್ ಇದ್ದೀನಿ ಅಂತ ಹೇಳಿ ಫೀಲ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲೇ ಇಲ್ಲ. ಆ್ಯಂಡ್ ಇದೆಲ್ಲದಕ್ಕಿಂತ ಸ್ಯಾಡ್ ಪಾರ್ಟ್, ದುರಂತ ಏನಪ್ಪ ಅಂತಂದ್ರ ಇದೆಲ್ಲದಕ್ಕೂ ಒಂದು ಹೆಣ್ಮಗಳಿಗೆ ಪಾಯಿಂಟ್ ಔಟ್ ಮಾಡ್ತಾರ. ಆಕಿಗೇನೆ ರಿಸ್ಟ್ರಿಕ್ಷನ್ಸ್ ಹಾಕ್ತಾರ, ನೀ ಅಲ್ಲಿ ಹೋಗ್ಬೇಡ, ಇಂಥ ಬಟ್ಟೆ ಹಾಕೋಬೇಡ, ಅದು ಮಾಡಬೇಡ, ಅಲ್ಲಿ ಓಡಾಡಬೇಡ ಅಂತ ಹೇಳಿ ರಿಸ್ಟ್ರಿಕ್ಷನ್ಸ್ ಹೆಣ್ಮಗಳಿಗೇನೆ ಬರ್ತಾವ. ಆಕಿಗೆ ಪಾಯಿಂಟ್ ಔಟ್ ಮಾಡ್ತಾರ ಮೇ ಬಿ ಆ ಹೆಣ್ಮಗಳದ ಕ್ಯಾರೆಕ್ಟರ್ ಚಲೋ ಇರ್ಲಿಲ್ಲೇನೋ ಅಂತ ಹೇಳಿ. ಒಂದ್ ಸಣ್ಣ ಹುಡುಗಿ ರೀ, 16 years ಹುಡುಗಿ, ಆಕಿಗೆ ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ತದ ಅಂತ ಅಂದ್ಮೇಲೆ ಇವೆಲ್ಲ ಪಾಯಿಂಟ್ಸ್ ಎಲ್ಲಿಂದ ಬರ್ತಾವ, ಇವೆಲ್ಲ ಎಲ್ಲಿಂದ ಸಂಬಂಧ ಬೀಳ್ತಾವ? ಹೌದು, ಇದೆಲ್ಲ ನೋಡಿದ್ಮೇಲೆ ಆ ಹುಡುಗಿಗೆ ಹೆಂಗಾಗಿರ್ಬೇಕು ಅಂತ ಹೇಳಿ ಆಕಿನ ಪರಿಸ್ಥಿತಿ ಯೋಚನೆ ಮಾಡಿ ಮನ್ಸಿಗೆ ಚೂರ್ ಅಂತಂದ್ರ, ಇನ್ನೊಂದ್ ಕಡೆ ಇವತ್ತು ಇಂಥವೆಲ್ಲ ಆಗ್ತಾವಲ್ಲಪ್ಪ ಅಂತ ಹೇಳಿ ರಕ್ತ ಕುದಿಯಷ್ಟು ಸಿಟ್ ಬರ್ತದ. ಒಂದ್ ಸಣ್ಣ ಹುಡುಗಿ, ಮೈನರ್ ಹುಡುಗಿ, ಆಕಿಗೆ 16 ವರ್ಷನೂ ಆಗಿರಂಗಿಲ್ಲ. ಆಕಿಗೆ ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಗ್ತದ ಅಂತಂದ್ರೆ ಆಕಿನ ಸರೌಂಡಿಂಗ್ ಇಂದಾನೆ, ಆಕಿನ ಸುತ್ತಮುತ್ತಲಿಂದೇ ಸ್ಟಾರ್ಟ್ ಆಗ್ತದ. ಆಕಿನ ನೇಬರ್ ಆಗಿರ್ಬೋದು, ಆಕಿನ ಅಂಕಲ್ ಆಗಿರ್ಬೋದು, ಆಕಿನ ಚಿಕ್ಕಪ್ಪ, ಡ್ರೈವರ್, ಅಣ್ಣ, ತಮ್ಮ, ಮನೇಲಿ ಯಾರೇ ಆಗಿರ್ಬೋದು, ಅಲ್ಲಿಂದಾನೆ ಸ್ಟಾರ್ಟ್ ಆಗ್ತದ. ಸೊ ಎಲ್ಲ ಪೇರೆಂಟ್ಸು, ಸ್ಪೆಷಲಿ ತಾಯಂದಿರು, ನಿಮ್ಮ ಮಗಳಿಗೆ ಚಿಕ್ಕಂದಿನಿಂದಾನೆ ಒಂದು ಗುಡ್ ಟಚ್ ಅನ್ನೋದೇನು, ಬ್ಯಾಡ್ ಟಚ್ ಅನ್ನೋದೇನು ಅಂತ ಹೇಳಿ ಹೇಳ್ಕೊಡ್ರಿ. ಆಕಿಗೆ ಮನ್ಸು ಬಿಚ್ಚಿ ಮಾತಾಡ್ರಿ, ಶೇರ್ ಮಾಡ್ಕೋರಿ, ಎಲ್ಲಾನು ನಿಮ್ಮ ಮಗಳಿಗೆ ಅರ್ಥ ಮಾಡ್ಕೋರಿ. ನಮ್ಮ ಸುತ್ತಮುತ್ತನೇ ಎಷ್ಟೋ ಸತಿ ನೋಡಿರ್ತೀವಿ, ಒಂದು ಹುಡುಗಿ ಧೈರ್ಯ ಮಾಡಿ ಅವ್ರ ಪೇರೆಂಟ್ಸ್ ಎದುರ್ಗ ನಂಗೆ ಹಿಂಗೆ ಸಫರ್ ಆಗೈತಿ ಅಂತ ಹೇಳಿ ಹೋಗಿ ಹೇಳಿದ್ರು ಕೂಡ ಹಾಗೆಲ್ಲ ಆಗಿರಂಗಿಲ್ಲ, ನೀನೇ ತಪ್ಪು ತಿಳ್ಕೊಬೇಕು, ನಿಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು, ಆ ಮನುಷ್ಯ ಹಂಗಲ್ಲ, ಚಲೋ ಅದನವ, ಚಾನ್ಸೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಇನ್ನೊಂದಿಷ್ಟು ಕೇಸಸ್ನಾಗ ಏನಾಗ್ತಾವಪ್ಪ ಅಂತಂದ್ರ, ಗೊತ್ತಾದ್ರೂ ಸಫರ್ ಆದ್ರೂ ಮಗಳಿಗೆ ಇದನ್ನ ಇಲ್ಲೇ ಬಿಟ್ಬಿಡು, ಯಾರೆದ್ರೂ ಹೇಳಕ್ ಹೋಗ್ಬೇಡ ಅಂತ ಹೇಳಿ ಆ ಕ್ಲೋಸ್ ಮಾಡ್ತಾರೆ. ಎಷ್ಟೋ ಸತಿ ಅವ್ರ ಪೇರೆಂಟ್ಸಿಗೆ ಅವ್ರ ಮಗಳು ಸಫರ್ ಆಗತ್ತಾಳ ಅಂತ ಹೇಳಿ ಗೊತ್ತಿದ್ರೂ ಮಗಳ ಬಾಯಿನೇ ಮುಚ್ತಾರ, ಇದನ್ನ ಇಲ್ಲಿಗೆ ಬಿಟ್ಬಿಡು, ಹೊರಗೆಲ್ಲೂ ಹೇಳಕ್ ಹೋಗ್ಬೇಡ, ಅವನಿಂದ ದೂರ ಇದ್ಬಿಡು ಅಷ್ಟೇ. ಯಾಕಂದ್ರೆ ಇದೆಲ್ಲರೇ ಗೊತ್ತಾದ್ರ ಮುಂದ್ ನಿಂಗೆ ಮದ್ವೆ ಆಗೋರು ಯಾರು, ಮುಂದ್ ಎಲ್ಲ ಕಡೆ ನಿಂದೆ ಕೆಟ್ಟ ಹೆಸರು ಬರ್ತದ, ನಿಂದೆ ಕ್ಯಾರೆಕ್ಟರ್ ಮೇಲೆ ಮಂದಿ ಮಾತಾಡ್ತಾರ ಅಂತ ಹೇಳಿ ಆಕಿಗೆ ಸುಮ್ ಕುಡಿಸ್ತಾರ. ಇದರಿಂದಾನೆ ಆ ಮನುಷ್ಯಗ ಮತ್ತ ಅದೇ ತಪ್ಪು ಮಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಬರ್ತದ, ನಾ ಏನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಅವನಿಗೆ ಅನಿಸ್ತದ. ಬಟ್ ಈ ಒಂದು ಇನ್ಸಿಡೆಂಟ್ ಇಂದ ಆ ಹುಡುಗಿಗೆ ತನ್ನ ಲೈಫ್ ಲಾಂಗ್ ಮರಿಲಾರ್ದಂಥದ್ದು ಒಂದು ಸ್ಕಾರ್ ಮನ್ಸ್ನಾಗ ಉಳ್ಕೊಂಡ್ಬಿಡ್ತದ. ಮೆಂಟಲ್ ಟ್ರಾಮಾನಾಗ ಹೋಗ್ತಾಳ, ತನ್ನ ಮೇಲೆ ತನಗೆ ವಿಶ್ವಾಸ ಕಮ್ಮಿ ಆಗ್ತದ, ಇಡೀ ಜೀವನ ಅದೇ ಕೊರಗ್ನಾಗ ಆಕಿ ಇದ್ದು ಬಿಡ್ತಾಳ. ಸೊ ಎಲ್ಲ ತಂದೆ ತಾಯಿದರು ನಿಮ್ಮ ಮಕ್ಳಿಗೆ ಯಾವತ್ತಾದ್ರೂ ಈ ತರ ಆದ್ರ ಆಕಿಗೊಂದು ಮಾರಲ್ ಸಪೋರ್ಟ್ ಆಗಿ ನಿಲ್ಲಿ, ಎಮೋಷನಲ್ ಸಪೋರ್ಟ್ ಆಗಿ ನಿಲ್ರಿ. ಆಕಿಗೆ ನೀ ಏನೂ ತಪ್ಪು ಮಾಡಿಲ್ಲವ, ಇದ್ರಾಗ ನಿಂದೇನು ತಪ್ಪಿಲ್ಲ ಅಂತ ಹೇಳಿ ಸಮಾಧಾನ ಮಾಡ್ರಿ.
ಮತ್ತ ಯಾರೇ ಮನುಷ್ಯ ಆಗಿರ್ಲಿ ತಪ್ಪು ಮಾಡ್ದವ ಅವನ ಅಗೇನ್ಸ್ಟ್ ಒಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋರಿ. ಮತ್ತ ಅವ ತಪ್ಪು ಮಾಡಬಾರ್ದು. ನಿಮ್ಮ ಮನೆ ಮಗಳಿಗಾಗಿದ್ದು ಬೇರೆ ಮನೆ ಮಗಳಿಗೆ ಆಗ್ಬಾರ್ದು. ಕೊನೆಯದಾಗಿ ಎಲ್ಲಾ ಹುಡುಗಿರ್ಗೂ ನಾ ಹೇಳೋದಷ್ಟೇ, ನಿಮ್ ಸ್ಟ್ಯಾಂಡ್ನ ನೀವು ತಗೋರಿ, ನಿಮ್ ನಿಲುವನ್ನ ನೀವು ತಗೋರಿ. ನಿಮಗ್ ಎಲ್ಲರೇ ತಪ್ಪಾಗತ್ತದ ಅಂತ ಅನ್ಸಿದ್ರ ನಿಮ್ ಧ್ವನಿನ ನೀವು ಎತ್ರಿ, ನಿಮ್ ವಾಯ್ಸ್ನ ನೀವು ರೇಸ್ ಮಾಡ್ರಿ. ನಿಮ್ಗಾಗಿರೋ ತಪ್ಪಿಗೆ ನೀವು ಸ್ಟ್ರಾಂಗ್ ಆಗಿ ಹೋರಾಡ್ರಿ. ಹೆಣ್ಣಾಗಿ ಹುಟ್ಟಿರಿ, ಅದನ್ನ ಹೆಮ್ಮೆಯಿಂದ ಬಾಳ್ರಿ. ನೀವ್ ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ರಕ್ಷಿತಾ.